ಆದಾಗ ಅಕ್ಯೂಸ್ಡ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಅನ್ ಇನ್ನೋಸೆಂಟ್ ಅಂತ ನಮ್ಮ ಕಾನೂನು ಹೇಳುತ್ತೆ. ಸೊ ಈಗ ಅಕ್ಯೂಸ್ಡ್ಗೆ ನಾವು ಪ್ರೊಟೆಕ್ಷನ್ ಯಾವ ರೀತಿ ಕೊಡಬೇಕು? ಈಗ ಕಾನೂನು ನಮಗೂ ಬೇಕು ಅಂತ ನಾವು ಕೇಳ್ತಾ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಈಗ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಫಾರ್ ದಿ ಪ್ರೊಟೆಕ್ಷನ್ ಅಂಡ್ ವೆಲ್ಫೇರ್ ಆಫ್ ದಿ ವುಮೆನ್ ಅಂತ ತೊಂದರೆ. ಈಗ ರೇಪ್ ಮಾಡಬೇಕಾದ್ರೆ ಅವ್ರ ಕಡೆಯಿಂದನೂ ಕೂಡ ಇನಿಷಿಯೇಟ್ ಮಾಡಿರ್ತಾರೆ, ಆಮೇಲೆ ಬಂದು ಕೋರ್ಟ್ನಲ್ಲಿ ಇಲ್ಲ ಅವನೇ ಮಾಡಿದ ಅಂತ ಹೇಳ್ತಾರೆ. ಇಂಥ ಸಮಯ ಬಂದಾಗ ಈಗ ನಮ್ಗೆ ಯಾವ ರೀತಿ ಕಾನೂನು ರಕ್ಷಣೆ ಕೊಡ್ಬೋದು, ಯಾವ ರೀತಿ ತಗೋಬಹುದು? ಅಕ್ಯೂಸೇಷನ್ ಬಂದರೆ ಕಾನೂನಲ್ಲಿ ಏನು ರಕ್ಷಣೆ ಇದೆಯೋ ಅಷ್ಟೇ, ಇನ್ಯಾವ ರೀತಿ ರಕ್ಷಣೆ. ಸಿ ಟುಡೇ ಫರ್ದರ್ ಡಿಸ್ಕಷನ್ ಈಸ್ ನಾಟ್ ನೆಸೆಸರಿ. ಇಫ್ ಎ accusation comes, God forbid, let it not come. If it comes, the only course is you have to be defended in a court of law. There ends the matter. ಯಾವ ರೀತಿ ರಕ್ಷಣೆ ಕೊಡ್ತೀರಾ ಅಂದರೆ ಯಾವ ರೀತಿ ಕೊಡೋಕ್ಕಾಗುತ್ತೆ? ವಾಟ್ ಯು ಆರ್ ಸ್ಪೀಕಿಂಗ್ ಆಫ್ ಕ್ಯಾನ್ ಅಪ್ಲೈ ಟು ಎನಿ ಒನ್ ಹಿಯರ್, ನಾಟ್ ಓನ್ಲಿ ಟು ಯು. ದಟ್ ಐ ನೋ. So, ನೀವು ನಿಮ್ಮ ಮೇಲೆ ಅಲಿಗೇಷನ್ ಮಾಡಿದ್ರು, ಹೌದು, ಅದನ್ನ ನಿಮ್ಗೆ ಬೇರೆ ಏನು ಡಿಫೆಂಡ್ ಇಲ್ಲ, ಯು ಹ್ಯಾವ್ ಟು ಗೋ ಟು ದ ಕೋರ್ಟ್ ಅಂಡ್ ಡಿಸೈಡ್ ಇಟ್. ಅದಾದ ನಂತರ ಅವ್ರು ಸುಳ್ಳು ಅಂತ ಹೇಳಿದಾಗ ಅಲ್ಲಿ ನೀವು ಅವ್ರ ಮೇಲೆ ಇನ್ನೊಂದು ಕೇಸ್ ಡಿಫಾಮೇಷನ್ ಇಲ್ಲ, ಫಾಲ್ಸ್ ಅಲಿಗೇಷನ್ ಯೂಸ್ ಮಾಡಿದ್ದಾರೆ ಅಂತ ಹೇಳಿ ನೀವು ಅಲ್ಲಿ ಕೇಸ್ ಹಾಕಿ ನೀವು ಕಾಂಪನ್ಸೇಷನ್ ಕ್ಲೇಮ್ ಮಾಡ್ಬೋದು ಅಥವಾ ನೀವು ಅವ್ರ ಮೇಲೆ ಇದು ಮಾಡ್ಬೋದು. ಅದಕ್ಕೆ ಬಿಟ್ಟು ಬೇರೆ ಏನೂ ಇಲ್ಲ. ಅದು ಮೆಂಟಲ್ ಆಗಿದೆಲ್ಲ ಕಾಂಪನ್ಸೇಷನ್ ಕ್ಲೇಮ್ ಮಾಡ್ಬೋದು. ಅಲ್ಲ ರೀ, ಅಲ್ಲ ಅದಕ್ಕೆ ಇನ್ನೋಸೆಂಟ್ ಪರ್ಸನ್ ಸಫರ್ ಆಗಿರ ಅಂತ ತಿಳ್ಕೊಂಡೆ ಕಾಂಪನ್ಸೇಷನ್ ಕೊಡ್ತಾ ಇದ್ದಾರೆ ಅವರಲ್ಲಿ. ಇಲ್ಲ, ದಿ ಪಾಯಿಂಟ್ ಹಿಯರ್ ಇಸ್ when a rape case or any other cases of that type comes before the police, it is the duty of the every police officer to conduct a fair trial, a fair investigation in the matter. Without conducting a proper investigation, if he simply arrest the persons, innocent person, and if he produce him before the court, the honorable judge will straight away send him to custody. ನೀವು ಜುಡಿಷಿಯರಿ ಪವರ್ ಪೊಲೀಸರಿಗೆ ಕೊಡ್ಲಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ. ಆ ತರ ಡಿಸೈಡ್ ಮಾಡ್ತಕ್ಕಂಥದ್ದು ಪೊಲೀಸರಿಗೆ ಅಧಿಕಾರ ಇಲ್ಲ. As per my knowledge, the police have already become autonomous. No. They not necessarily claim autonomous. When allegation ಬಂದಾಗ they have to investigate and they have to submit the report to the court. It is a court which has to decide it whether it constitutes an offense or not. Yes, during this time, but the innocent is already sent to the judicial custody. ಇದ್ದಾಗ ನೀವು ಚಾರ್ಜ್ ಮಾಡಿದಾಗ ನೀವು ಅವನ ಮೇಲೆ ಕೇಸ್ ಹಾಕಿ ಕಾಂಪನ್ಸೇಷನ್ ಕ್ಲೇಮ್ ಮಾಡಬಹುದು. ಇದಕ್ಕೆ ಬಿಟ್ಟು ಬೇರೆ ಏನೂ ಇಲ್ಲ. That is a different chapter. Compensation, it is a second stage. ಬಟ್ ಫಸ್ಟ್ ಸ್ಟೇಜ್ ನಲ್ಲೇ ಒಂದು ಇನ್ನೋಸೆಂಟ್ಗೆ ಅವರು ಮನ್ಸಿಗೆ ಬಂದಂಗೆ ಕೇಸ್ ಹಾಕ್ಬಿಟ್ಟು ಅವ್ರಿಗೆ ಪ್ರೊಡ್ಯೂಸ್ ಮಾಡಿದ ತಕ್ಷಣ ಈ ಸ್ಟ್ರೇಟ್ ಅವೇ ಸೆಂಟ್ ಟು ದಿ ಜುಡಿಷಿಯಲ್ ಕಸ್ಟಡಿ. ಆಮೇಲೆ he has to again move the bail application till such time what is mental agony he and his family ಕೇಸ್ ಫೈಲ್ ಮಾಡಬೇಕಲ್ಲ ಅಂತ ಅವರೇ ಡಿಸೈಡ್ ಮಾಡಕ್ಕೆ ಪವರ್ ಕೊಟ್ಟಾಗ ಇನ್ನೂ ಅದು ಹದಗೆಡ್ತದೆ. why ಇದು ಮಾಡಕ್ಕೆ that is the reason why 90% of the prosecution cases fail. ಯಾದಕ್ಕೆ prosecution cases maximum they fail because they do not investigate properly. That aspect of the matter has been discussed in the morning, sir. One thing. Secondly, the existing system is this. Nobody is saying it is foolproof. It has flaws. It has flaws. An innocent person getting arrested is possible. See, one of our district judges had told this. ಅಪ್ಪ ಮತ್ತು 4 ಜನ ಮಕ್ಕಳು ಬೆಳಗಾಂ ಕಡೆ ಏರಿಯಾದಲ್ಲಿ 302ಗೆ ಪ್ರಾಸಿಕ್ಯೂಷನ್ ಆಯಿತು. ಮಾಸ್ ಮೆಸಾಕರ್ ಆಗೋಗಿತ್ತು. ಮೆಸಾಕರ್ ಆದಾಗ ಫಾದರ್ ವಾಸ್ ನಾಟ್ ದೇರ್, ಫೀಲ್ಡ್ಸಲ್ಲಿದ್ದರು. ಮೆಸಾಕರ್ಗೆ ಕಾರಣ ಮಕ್ಕಳು, ಕ್ಲಾಶ್ ಬಿಟ್ವೀನ್ 2 ಫ್ಯಾಮಿಲೀಸ್ ಇನ್ ದಿ ವಿಲೇಜ್. ಕಂಪ್ಲೇಂಟ್ ಲಾಡ್ಜ್ ಆದಾಗ ಫಾದರ್ನ ಇನ್ಕ್ಲೂಡ್ ಮಾಡಿದ್ರು. ಫಾದರ್ ಹೇಳ್ದ, ಭಪ್ಪರೇ ಮಕ್ಕಳಿರೇ ಭಲೇ ಕೆಲಸ ಮಾಡಿದಿರಿ ಅಂತ ಶಮಸ್ಗಿರಿ ಕೊಟ್ಟ ಅಂತ ಸೇರಿಸ್ಬಿಟ್ರು. All 5 were sentenced to death. Flaw is there. ಹಂಗಂದ್ಬಿಟ್ಟು ಸಿಸ್ಟಮ್ ಇಟ್ಕೊಳ್ಳದೆ ಇರೋಕ್ಕಾಗೋದಿಲ್ಲ. There has to be a system. We have to struggle with the system. Gradually, may not be in this generation or the next. Some reforms will come because such voices of dissent will be frequently raised. ಆ ರೈಸ್ ಆದಾಗ sometime, somewhere, some reform will come in. Until such time, we have to go with the system. There is no alternative to it. Just I want to include with your permission. Sir, in the parliament there was a discussion. The punishment for rape should be made more rigorous and more. Why is that? Keeping the healthiness of the society, this has been amended.
Why we have to look in this angle only? No protection has been given on it. A senior professor in UK, not only in India, many countries are following this. A senior experienced professor in UK has come out with this statement, he has written in his book, rape is an accusation easy to make, hard to prove, hardest to disprove. So we have Sir, to keep this in mind, and the system is like that. Sir. Protection, keeping protect, because rape, incidents of rape cases have been increased. On the other hand, there are complaints, no protection has been given to the victim. In addition to the harassment already, there are additional harassments by the system. So only they have made that. Sir, my point was, it is not that a rape victim must be excused or he must come out of the clutches of the law. But when an innocent is caught and straight away produced by the police before the court, without conducting proper investigation in the case, he is straight away sent to the judicial custody. Recently, one more case happened that one person who is very innocent and a loyal husband, he was straight away arrested by the police under Dowry Harassment Act. He was, the police came to his house straight away. They put him in the jeep. Straight away they produced him in the court. And from the court, he was straight away taken to the judicial custody. No investigation was done. No opportunity was given to him. And there was no clarification in this matter. Straight away he was sent to the jail. And after so many bail applications in the district court, finally he got the bail in the fast track court. So 1 month he was in the jail. So who is responsible for this? For fabricated rape cases, investigating officer and whoever has made both are liable for punishment. ಡಾಕ್ಟರ್ ಸಾಹೇಬ್ 1 ಮಿನಿಟ್. ಇದೇ ಪ್ರಶ್ನೆಯನ್ನೇ ನಾನು ತಮಗೆ ಉತ್ತರ ಕೊಟ್ಟೆ. ಇದು ಸಮಸ್ಯೆ ಈ ವ್ಯವಸ್ಥೆಯಲ್ಲಿ ಇದೆ. ಇದ್ರ ಬಗ್ಗೆ ಹೋರಾಟ ನಡೀತಾ ಇರಬೇಕು. ಡಿಸೆಂಟಿಂಗ್ ವಾಯ್ಸಸ್ ಬರ್ತಾ ಇರಬೇಕು. ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಸಮ್ವೇರ್ ಎ ರಿಫಾರ್ಮ್ ಮೇ ಕಮ್. ಅಲ್ಲಿ ತನಕ ವೈ ಆರ್ ಯು ಹಾರ್ಪಿಂಗ್ ಆನ್ ಎ ರೇಪ್ ವಿಕ್ಟಿಮ್ ಓನ್ಲಿ? ಈವನ್ ಇನ್ ಎ ಮರ್ಡರ್ ಕೇಸ್ ಇಟ್ ಕ್ಯಾನ್ ಹ್ಯಾಪನ್. ಇಟ್ ಕ್ಯಾನ್ ಹ್ಯಾಪನ್ ಇನ್ ಎ ಮರ್ಡರ್ ಕೇಸ್ ಆರ್ ಎನಿ ಅದರ್ ಕಾಗ್ನೈಸಬಲ್ ಕೇಸ್. ಫಾಲ್ಸ್ ಅಕ್ಯುಸೇಷನ್ ಅಂದರೆ ಒಳಗೆ ಕಳಿಸ್ತಾರೆ. ಅದು ಆಮೇಲೆ ಡಿಸೈಡ್ ಆಗೋದು. ದೆರ್ ಈಸ್ ಎ ಫ್ಲಾ ಇನ್ ದಿ ಸಿಸ್ಟಮ್. ಸ್ಟ್ರೈಟ್ ಅವೇ ವಿತೌಟ್ ಪ್ರಿಲಿಮಿನರಿ ಎನ್ಕ್ವೈರಿ, preliminary collection of evidence, it happens. System. ಹೌದು, ಖಂಡಿತ. Even any money for that matter, he cannot be compensated. ಯಾರು ಕಾಂಪೆನ್ಸೇಟ್ ಮಾಡ್ತೀವಿ ಅಂತ ಹೇಳ್ತಾನೆ ಇಲ್ಲ. ಇಟ್ ಈಸ್ ಎ ಫ್ಲಾ ಇನ್ ದಿ ಸಿಸ್ಟಮ್, ವಿ ಹ್ಯಾವ್ ಟು ಲಿವ್ ವಿತ್ ಇಟ್ ಅಂತಾನೆ ಹೇಳ್ತಾ ಇರೋದು. Nobody is speaking of compensation. So, thank you very much. Completely different question I am putting now. ಸೊ ಈಗ ಫ್ರೆಶ್ ಆಗಿ ಮೆಡಿಕಲ್ ಆಫೀಸರ್ಸ್ನ ರಿಕ್ರೂಟ್ ಮಾಡ್ಕೊಂಡಾಗ ಅವ್ರಿಗೆ ಕಂಪಲ್ಸರಿ ಮೆಡಿಕಲ್ ಲೀಗಲ್ ಟ್ರೈನಿಂಗ್ ಅಂತ ಏನಾರ ಪ್ರೊವೈಡ್ ಮಾಡ್ತಾ ಇದ್ದಾರೆ ಗೌರ್ಮೆಂಟಿಂದ? ಮಾಡ್ತಾ ಇದ್ರೆ ಏನು ಫ್ರೀಕ್ವೆಂಟ್ ಆಫ್ ಟೈಮಲ್ಲಿ ಮಾಡ್ತಾ ಇದ್ದಾರೆ ಅಂತ ನಮ್ಮ ಮೆಡಿಕಲ್ ಅದನ್ನ ಬೆಳಗ್ಗೆ ನಮ್ಮ ಡಾಕ್ಟರ್ ಸಾಹೇಬರು ಹೇಳಿದ್ದಾರೆ. ಮೆಡಿಕೋ ಲೀಗಲ್ ಟ್ರೈನಿಂಗ್ಗೆ 1 ತಿಂಗಳು ಕಳಿಸ್ಕೊಡ್ಬೇಕು ಅಂತ ರೆಕಮೆಂಡೇಶನ್ ಇದೆ. ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಇದ್ದಾರೆ, ಈಗಾಗಲೇ ಕಳಿಸ್ತಾ ಇದ್ದಾರೆ. ಸೊ ಯು ಆರ್ ಆಲ್ರೆಡಿ ಬೀಯಿಂಗ್ ಸೆಂಟ್ ಆಲ್ಸೋ. ಓಕೆ. Paper I blame the medical officer. Actual field practice Curriculum, there is a subject, they unless they don't pass degree will not be given. If they have a degree, that is they are entitled to do. That is what if they give in writing, I am not qualified, I am not skilled to do this, then they will be removed from service. We don't want their service. So it is mandatory. It is mandatory on the part of the freshly Yes, recruited candidates. No, thank you. Mr. M.S. Hiremat, ಸೆಕೆಂಡ್ LLB, ವಿಪತ್ತು ಸಂಭವಿಸಿದಾಗ ಅದರ ಬಗ್ಗೆ ವರದಿ ತಯಾರಿಸುವಾಗ ವೈದ್ಯರು ಮತ್ತು ಪೊಲೀಸರ ನಡುವೆ ಯಾವ ರೀತಿಯ ಕಮ್ಯುನಿಕೇಷನ್ ಇರಬೇಕು, ಯಾವ ರೀತಿಯೂ ಇರಕೂಡದು. ಅವರು ವಿಪತ್ತು ಸಂಭವಿಸಿದಾಗ ಮೆಡಿಕಲ್ ಎವಿಡೆನ್ಸ್ ಏನು ಕಲೆಕ್ಟ್ ಮಾಡ್ತಾರೆ ಅದನ್ನು ಪೊಲೀಸ್ನವರು ಕಳಿಸ್ಬಿಟ್ಟು ಸುಮ್ಮನೆ ಆಗಬೇಕೇ ಹೊರತು ಕಮ್ಯುನಿಕೇಷನ್ ಅವರು ಇಟ್ಕೋಬಾರ್ದು, ಇವರು ಇಟ್ಕೋಬಾರ್ದು. ಅಶ್ವಿನ್ 4th LLB, ಒಬ್ಬ ವ್ಯಕ್ತಿಯು ತುರ್ತು ಪರಿಸ್ಥಿತಿಯ ಅನಾರೋಗ್ಯದಿಂದ ಖಾಸಗಿ ಆಸ್ಪತ್ರೆ ಸೇರುತ್ತಾನೆ. ವ್ಯಕ್ತಿಯ ಚಿಕಿತ್ಸೆ ಫಲಕಾರಿಯಾಗದೆ ಸಾವಪ್ಪುತ್ತಾನೆ. ಆದರೂ ಸಹ ಪೋಷಕರಿಗೆ ಆ ಸಂದರ್ಭದಲ್ಲಿ ತಿಳಿಸದೆ ದೇಹವನ್ನು
ICUನಲ್ಲಿಟ್ಟು ಆರ್ಥಿಕ ಲಾಭಕ್ಕಾಗಿ 2-3 ದಿನದ ನಂತರ ಆ ಸಾವಿನ ವಿಷಯ ತಿಳಿಸಿ ಶವವನ್ನು ಕೊಡುತ್ತಾರೆ. ಇದಕ್ಕೆ ಕ್ರಮವೇನು? Money is the reason. Proof will be absent. ಯಾಕೆಂದರೆ ಅಲ್ಲಿ ತನಕ ಇನ್ ಕೇಸ್ ದೇರ್ ಮೇ ಬಿ ಕೇಸಸ್ ವೇರ್ ಇಟ್ ಹ್ಯಾಸ್ ಹ್ಯಾಪನ್ಡ್. ಎಲ್ಲ ವೈದ್ಯರು ಎಲ್ಲ ಆಸ್ಪತ್ರೆಯಲ್ಲೂ ಅದು ನಡೀತಾ ಇದೆ ಅಂತ ನಾವು ಹೇಳೋದು ತಪ್ಪಾಗುತ್ತೆ. ಎಲ್ಲ ವೃತ್ತಿಯಲ್ಲೂ ಒಳ್ಳೆಯ ಇರೋ ರೀತಿ ಎಲ್ಲ ವೃತ್ತಿನಲ್ಲೂ ಕೆಡುಕರು ಇದ್ದಾರೆ. ಹಾಗಾಗಿ ನಾವು ಡಾಕ್ಟರ್ಸ್ನೆಲ್ಲ ಒಂದು ಕಡೆ ಕ್ಯಾಟಗರೈಸ್ ಮಾಡಿ ದೇ ಆರ್ ಆಲ್ ಬ್ಯಾಡ್, ಪೊಲೀಸ್ನವರೆಲ್ಲ ಒಂದು ಕಡೆ ಕ್ಯಾಟಗರೈಸ್ ಮಾಡಿ ದೇ ಆರ್ ಆಲ್ ಬ್ಯಾಡ್, ಲಾಯರ್ಸ್ ಆರ್ ಆಲ್ ಬ್ಯಾಡ್. ಟ್ರೂ, ಸಚ್ ಕ್ಯಾಟಗರೈಸೇಷನ್ ವಿ ಕಾಂಟ್ ಮೇಕ್. ಆಗುತ್ತೆ, ಆರ್ಥಿಕ ಲಾಭಕ್ಕಾಗಿ ಮಾಡಿದ್ದಾರೆ, ಖಂಡಿತವಾಗ್ಲೂ ಮಾಡಿದ್ದಾರೆ, ಅದನ್ನು ಅದು ಮಾಡದೇ ಇಲ್ಲ. ಮೋಸ್ಟ್ ಆಫ್ ಅಸ್ ವಿಲ್ ಬಿ ನೋಯಿಂಗ್. ಬಟ್ ಅದೇನೆಂದರೆ ಇನ್ನು ದುಡ್ಡು ಬರೋಲ್ಲ ಅಂತ ಖಾತ್ರಿ ಆಗೋ ತನಕ ಅಟ್ಲೀಸ್ಟ್ ಆ ಬಾಡಿನ ಕುಟುಕು ಜೀವ ಉಳಿಸಿರ್ತಾರೆ, ದೋ ಇಟ್ ಈಸ್ ನಾಟ್ ರಿಯಲಿ ಅಲೈವ್. ಅದಾದಮೇಲೆ ದೇ ಟೇಕ್ ಔಟ್ ದಿ ಲೈಫ್ ಸಪೋರ್ಟ್ ಸಿಸ್ಟಮ್ಸ್, ದಿ ಪರ್ಸನ್ ಇಸ್ ಡೆಡ್, ವಾಪಸ್ ಕೊಡ್ತಾರೆ. ಇದು ಖಂಡಿತ ಅನ್ಫಾರ್ಚುನೇಟ್, ಬಟ್ ಇಟ್ ಅಗೈನ್ ಡಿಪೆಂಡ್ಸ್ ಆನ್ ದಿ ಸೋಷಿಯಲ್ ವ್ಯಾಲ್ಯೂಸ್. ಬೆಳಗ್ಗೆ ಸೋಷಿಯಲ್ ವ್ಯಾಲ್ಯೂಸ್ ಬಗ್ಗೆ ಒಂದೆರಡು ಮಾತನ್ನು ಹೇಳಿದೆ. ವ್ಯಾಲ್ಯೂ ಆಫ್ ಲೈಫ್, ಅದರ ಬಗ್ಗೆ some values must be inculcated right from the primary stage. Maybe that will someday help it. ಯಾರೋ ಒಂದು ಕ್ವೆಶ್ಚನ್ ಕೊಟ್ಟಿದ್ದಾರೆ, ಬಟ್ there is no name, so we can't go through this. Name ಇಲ್ಲದೆ ಇರೋದು ಬೇಡ. In case the murder committed by the accused in remote places, during conducting mahzar or panchanama there is no arrival of panchas, can police leave the procedure in that case? It is justifiable because it can be misused by prosecution to convict. I can't understand the question. You are Mr. Kittu, yes, 3rd LLB. In case the murder committed by the accused in remote places, during conducting mahzar or panchanama there is no avail of panchas. They will get it from nearby places. It can't all happen in forest areas where only tigers and lions are dwelling. See, there will be nearby villages. From the nearest place they will procure. It's always a question of common sense. If there are panchas residing in the locality, they are called. If it happens in a remote place where people do not dwell, nearest dwelling place in the hogi karkondu bartare. ಅಲ್ಲ, ಅದೇ ಬರ್ದಿರೋದವರು ರಿಮೋಟ್ ಪ್ಲೇಸಲ್ಲಿ ಮರ್ಡರ್ ಆದಾಗ ಏನು ಮಾಡೋದು ಅಂತ. ಸರ್, ಎನಿಥಿಂಗ್ ಎಲ್ಸ್? Sir, we have virtually reached the end of at least the list. Sir, my last question. There is once again, I am saying we have reached the end of the list, but here it can commence again. ಎಸ್ ಬಾಲಸುಬ್ರಹ್ಮಣ್ಯ ಸರ್, ಇವತ್ತು ಸುಪ್ರೀಂ ಕೋರ್ಟ್ದು ಒಂದು ಡಿಸಿಷನ್ ಬಂದಿದೆ. ಸೊ ಮರ್ಡರ್ ಆಗಿ ಮದುವೆ ಆಗಿ 1 year ಒಳಗಡೆ ಅದು ಆ ಹೆಣ್ಣು ಮಗಳು ಸತ್ತರೆ ಡೌರಿ ಕೇಸ್ ಹಾಕ್ಬೋದಂತೆ ಹಸ್ಬೆಂಡ್ ಮತ್ತೆ ಇವ್ರ ಸ್ವಲ್ಪ ಆಫ್ಟರ್ 1 year ಅವ್ರು ಏನಾರ ಆದ್ರೆ ಅವ್ರು ಡೌರಿ ಕೇಸ್ನ ಆ ಹಸ್ಬೆಂಡ್ ಮತ್ತೆ ಮದರ್ ಇನ್ ಲಾ ಮೇಲೆ ಡೌರಿ ಕೇಸ್ ಫಿಟ್ ಮಾಡೋದು ಆಗೋದಿಲ್ಲ ಅಂತ ಸುಪ್ರೀಂ ಕೋರ್ಟ್ ನ ಹಿಸ್ಟಾರಿಕಲ್ ಡಿಸಿಷನ್ ಇವತ್ತು ಬಂದಿದೆ. Please read the decision again. Read the decision again. Immediate cause ಥಿಯರಿ ಅಲ್ಲಿ ಪ್ರಪೋನ್ ಮಾಡಿರೋದು. 1 ವರ್ಷದ ಹಿಂದೆ ಒಂದು ಘಟನೆ ನಡೀತು. ಆ ಘಟನೆಯ ಆಧಾರದ ಮೇಲೆ ಆ ಹೆಣ್ಣು 1 ವರ್ಷದ ಮೇಲೆ ಸೀಮೆ ಎಣ್ಣೆ ಹಾಕೊಂಡು ಸುಟ್ಕೊಂಡು ಸತ್ತೋಗ್ಬಿಟ್ಲು. ದೇರ್ ಫಾರ್ ಇಟ್ ಈಸ್ ಡೌರಿ ರಿಲೇಟೆಡ್ ಡೆತ್ ಅಂತ ಕೇಸ್ ಆಗಿ ಸುಪ್ರೀಂ ಕೋರ್ಟ್ ಹೇಳಿರೋದು. ಪ್ರಾಕ್ಸಿಮಿಟಿ ಆಫ್ ದಟ್ ಕಾಸ್ ಇಲ್ಲದೆ ಇದ್ದ ಪಕ್ಷದಲ್ಲಿ ಅದೆರಡನ್ನೂ ರಿಲೇಟ್ ಮಾಡಕ್ಕೆ ಬರೋದಿಲ್ಲ. 1 ವರ್ಷದ ಹಿಂದೆ ಯಾರೋ ನನಗೆ ಕಪಾಳಕ್ಕೆ ಹೊಡೆದ್ರು ಅಂತ ಇವತ್ತು ನಾನು ಸೂಯಿಸೈಡ್ ಮಾಡಿಕೊಂಡ್ರೆ ಫಾಲ್ಟ್ ಈಸ್ ಮೈನ್. At least if you hit me now before so many people, there is some justification. You hit me today, next year June 6th ನಾನು ಹುಡುಕೊಂಡು ಸೂಯಿಸೈಡ್ ಮಾಡಿಕೊಂಡ್ರೆ ಈ ಕಾರಣ ಕೊಟ್ಬಿಟ್ಟು ಫಾಲ್ಟ್ ಈಸ್ ಮೈನ್. ಪ್ರಾಕ್ಸಿಮಿಟಿ ಆಫ್ ಕಾಸ್ ಇರ್ಬೇಕು ಸರ್. ಈ ದಿನ ಮಧ್ಯಾಹ್ನದಿಂದ ನಾವು ಕೇಳ್ತಾ ಇರೋ ಸಮಸ್ಯೆಗಳ ಪೈಕಿ ನನಗೆ ತಿಳಿದಾಗೆ 2 ಸಮಸ್ಯೆಗಳಿಗೆ ಬಗ್ಗೆ ಮಾತ್ರ ಸಾಕಷ್ಟು ಪ್ರಶ್ನೆಗಳು ಬಂದಿವೆ. ಒಂದು, FIR ದಾಖಲಿಸಿಕೊಳ್ಳೋದ್ರಲ್ಲಿ, ಎರಡನೇದು
ಪೋಸ್ಟ್ ಮಾರ್ಟಮ್ ಮಾಡಿಸ್ಕೊಳ್ಳೋದ್ರಲ್ಲಿ ಇದೆರಡರ ಮೇಲೇ ನಾವು ತುಂಬ ಕಾನ್ಸಂಟ್ರೇಟ್ ಮಾಡಿದ್ದೀವಿ. ಈ ಎರಡು ಸಮಸ್ಯೆಗಳು ಉದ್ಭವ ಆಗಿರೋದಕ್ಕೆ ಕಾರಣ ನನ್ನ ಪ್ರಕಾರ ಒಂದು ಲ್ಯಾಕ್ ಆಫ್ ಟ್ರಾನ್ಸ್ಪ್ಯಾರೆನ್ಸಿ ಇರ್ಬೋದು ಅಥವಾ ಲ್ಯಾಕ್ ಆಫ್ ಅಕೌಂಟಬಿಲಿಟಿ ಇರ್ಬೋದು. ಈ ಎರಡೂ ಕಾರಣಗಳನ್ನು ನಾವು ನಿವಾರಣೆ ಮಾಡಿದ್ರೆ ಮಧ್ಯಾಹ್ನದಿಂದ ನಾವೇನೇನು ಸಮಸ್ಯೆಗಳನ್ನು ಕೇಳಿದ್ದೀವಿ ಇದೆಲ್ಲದಕ್ಕೂ ಉತ್ತರ ಸಿಗುತ್ತದೆ ನನ್ನ ಭಾವನೆ. ಮೊದಲನೇದಾಗಿ ಲ್ಯಾಕ್ ಆಫ್ ಟ್ರಾನ್ಸ್ಪರೆನ್ಸಿ ತೆಗೆಯೋದ್ರ ಬಗ್ಗೆ ಈಗಾಗಲೇ ನಾವು ಪತ್ರಿಕೆಗಳಲ್ಲಿ ಓದಿದ್ವಿ, ಬ್ಯಾಂಗ್ಳೂರಲ್ಲಿ ಆನ್ಲೈನ್ ರಿಜಿಸ್ಟ್ರೇಷನ್ ಆಫ್ FIRಗೂ ಒಂದು ಪ್ರೊವಿಷನ್ ಮಾಡಿದ್ದಾರೆ. ಇನ್ನೂ ಒಂದು ಹೆಜ್ಜೆ ನಾವು ಮುಂದೆ ಇಡೋದಾದರೆ ಇಂಟರಾಕ್ಟಿವ್ ವಾಯ್ಸ್ ರೆಕಾರ್ಡಿಂಗ್ ಸಿಸ್ಟಮ್ ಅಂತ ಕೂಡ ಬಂದಿದೆ. ಈಗ ಒಂದು FIRನ ನಾವು ರೈಟಿಂಗ್ನಲ್ಲಾದರೂ ಕೊಡ್ಬೋದು ಅಥವಾ ಓರಲಿ ಆದರೂ ಕೊಡ್ಬೋದು. ಈ ಸಿಸ್ಟಮನ್ನು ಸ್ವಲ್ಪ ಮುಂದುವರಿಸಿ ಪ್ರತಿ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು IVRS ಸಿಸ್ಟಮ್ ಇಟ್ಟು ಯಾರೇ ಎಲ್ಲಿಂದ ನಾವು ಫೋನ್ ಮಾಡಿ ಆ ಪ್ರಥಮ ವರ್ತಮಾನ ಹೇಳಿದ್ರೆ ಅಲ್ಲಿ ಅದಕ್ಕೆ ರೆಕಾರ್ಡ್ ಆಗಬೇಕು. ಅದು ರೆಕಾರ್ಡ್ ಆಗಿದ ತಕ್ಷಣ ಇಟ್ ಶುಡ್ ಬಿ ಮ್ಯಾಂಡೇಟರಿ ಫಾರ್ ದಿ ಪೊಲೀಸ್ ಟು ರಿಜಿಸ್ಟರ್ ದಿ FIR. ಇದರಿಂದ ಏನಾಗುತ್ತೆ, ಈ ಟ್ರಾನ್ಸ್ಪೆರೆನ್ಸಿಯಿಂದ ಅವನು ಆ ಮನುಷ್ಯನೇ ಸ್ಟೇಷನ್ಗೆ ಬರಬೇಕು ಅಥವಾ ಅಲ್ಲಿ FIR ತಗೊಳ್ತಾ ಇದ್ದಾಗ ಅವನು ಹೈಯರ್ ಅಥಾರಿಟೀಸ್ ಹತ್ರ ಹೋಗಬೇಕು ಅಂತ ಹೇಳಿದ್ರೆ ಎಲ್ಲರಿಗೂ ಸಾಧ್ಯ ಆಗುವಂಥ ವಿಷಯ ಅಲ್ಲ. ಯಾಕಂದರೆ ಇಲ್ಲಿ ಮತ್ತೆ ಕ್ವಶನ್ ಆಫ್ ಅಕೌಂಟಬಿಲಿಟಿ ಬರುತ್ತೆ. ಒಬ್ಬ ಸಬ್ ಇನ್ಸ್ಪೆಕ್ಟರ್ನ ಒಬ್ಬ FIR ರಿಜಿಸ್ಟರ್ ಮಾಡಲಿಲ್ಲ ಅಂತ ಹೇಳಿ ನಾನು SP ಹತ್ರ ಹೋದರೆ ಅಗೇನ್ ದಟ್ ಸಬ್ ಇನ್ಸ್ಪೆಕ್ಟರ್ ಈಸ್ ಅ ಸಬಾರ್ಡಿನೇಟ್ ಆಫ್ SP. ಆ SPನೂ ಅವ್ರ ಮೇಲೆ ಖಂಡಿತ ಆಕ್ಷನ್ ತಗೊಳ್ತಾರೆ ಅಂತೇಳಿ ನಮಗೆ ನಂಬಿಕೆ ಹುಟ್ಟೋದು ಸ್ವಲ್ಪ ಕಷ್ಟ ಆಗ್ತದೆ. ಅದನ್ನು ನಿವಾರಣೆ ಮಾಡೋಕ್ಕೋಸ್ಕರ ರೈಟಿಂಗ್ನಲ್ಲಿ FIR ಕೊಡೋದ್ರ ಬದಲಾಗಿ IVRS ಸಿಸ್ಟಮ್ ಮೂಲಕ FIR ರಿಜಿಸ್ಟರ್ ಆಗೋದು ಎಲ್ಲ ಸ್ಟೇಷನಲ್ಲೂ ಮಾಡೋದು ಸರ್ಕಾರಕ್ಕೆ ನಾವೊಂದು ಶಿಫಾರಸು ಮಾಡಿದ್ರೆ ಈ ಸಮಸ್ಯೆಗೆ ಸ್ವಲ್ಪ ನಿವಾರಣೆ ಆಗ್ಬೋದು ಅಂತ ಒಂದು. ಎರಡನೇದಾಗಿ ಅಕೌಂಟಬಿಲಿಟಿ ಬಗ್ಗೆ ಬಂದರೆ ಒಬ್ಬ FIR ರಿಜಿಸ್ಟರ್ ಮಾಡೋಕ್ಕೆ ಸ್ಟೇಷನ್ಗೆ ಹೋದರೆ ಅವನು FIR ತಗೊಳ್ದೇನೆ ಹಾಗೆ ಕಳಿಸಿದಾಗ ಅವನು ಆ ಸ್ಟೇಷನ್ಗೆ ಬಂದಿದ್ದ ಅಂಥೇಳಿ ಏನು ರುಜುವಾತು ಉಳ್ಕೊಂಡಿರೋದಿಲ್ಲ. ಆದ್ದರಿಂದ ಅವ್ನು ಮತ್ತೆ SP ಹತ್ರ ಹೋದಾಗ ಈ ಕೆಳ ಮಟ್ಟದ ಅಧಿಕಾರಿಗಳು ಹೇಳ್ಬೋದು ನಮ್ಮ ಸ್ಟೇಷನ್ಗೆ ಬಂದಿರಲಿಲ್ಲ ಸರ್, ಇವನು ಸುಳ್ಳು ಇದು ಹೇಳ್ತಾ ಇದ್ದಾನೆ ಅಂತ. ಇದನ್ನು ನಿವಾರಣೆ ಮಾಡೋಕ್ಕೋಸ್ಕರ ಏನು ಮಾಡ್ಬೋದು, ಪ್ರತಿ ಪೊಲೀಸ್ ಸ್ಟೇಷನ್ನಲ್ಲಿ ಈ ರೆಕಾರ್ಡಿಂಗ್ ಸಿಸ್ಟಮ್ ಇಟ್ಕೊಳ್ಬೋದು. ವಿಡಿಯೋ ರೆಕಾರ್ಡಿಂಗ್ ಸಿಸ್ಟಮ್ ಇಟ್ಕೊಂಡ್ರೆ ಎಷ್ಟು ಜನ ಬರ್ತಾ ಇದ್ದಾರೆ, ಎಷ್ಟು ಜನ ಹೋಗ್ತಾ ಇದ್ದಾರೆ ಎಲ್ಲ ರೆಕಾರ್ಡ್ ಆಗ್ತದೆ. ಅವನು ಮೇಲಾಧಿಕಾರಿಗಳ ಹತ್ರ ಹೋಗಿ ನಾನು ಈ ಥರ ಹೋದಾಗ FIR ರಿಜಿಸ್ಟರ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಪ್ರೂಫ್ ಸಿಗುತ್ತೆ. ಆ ಮನುಷ್ಯ ಅವ್ನು ಸ್ಟೇಷನ್ಗೆ ನಿಜವಾಗ್ಲೂ ಹೋಗಿದ್ದ, ಇವನ್ ಕೆಲಸ ಎಲ್ಲ ಆಗಿಲ್ಲ ಅನ್ನೋದು ಒಂದು ಪ್ರೂಫ್ ಆದರೂ ಸಿಗುತ್ತೆ. ಸೊ ಈ ಶಿಫಾರಸನ್ನು ಕೂಡ ನಾವು ಸರ್ಕಾರಕ್ಕೆ ಹೇಳ್ಬೋದಾಗಿದೆ. ಥ್ಯಾಂಕ್ ಯು. ಈ ಒಂದು ಜಂಕ್ಷನಲ್ಲಿ ಐ ವುಡ್ ಲೈಕ್ ಟು